ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಸವದಿ ಕತ್ತಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಪಟ್ಟ ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಸಾವುಕಾರ್ ಬಣ. ಹೀನಾಯ ಸೋಲು, ಸೌದಿ ಕತ್ತಿ ಬಣಕ್ಕೆ ಮುಖಭಂಗ. ಬೆಳಗಾವಿ ಅಂದ್ರೇನೆ ರಾಜಕೀಯ ಮನೆತನಗಳ ಸಮರ. ಕತ್ತಿ ಜಾರಕಿಹೊಳಿ ಕುಟುಂಬದ ನಡುವೆ ಪ್ರತಿಷ್ಠೆಯ ಕಾಳಗ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇಬ್ಬರ ಬಣದ ನಡುವೆ ಜಿದ್ದಾಜಿದ್ದಿನ ಕಾದಾಟ ಬಲು ಜೋರಾಗಿತ್ತು. ಈ ಕುಸ್ತಿ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಕೊನೆಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ ಸೌದಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಗೆದ್ದ ಸಾವುಕಾರ್, ಸೋತ ಕತ್ತಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಒಟ್ಟು 16 ನಿರ್ದೇಶಕ ಸ್ಥಾನವನ್ನು ಹೊಂದಿದೆ. ಆ ಪೈಕಿ ಈಗಾಗಲೇ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಇದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದವರಿದ್ದರು. ಇನ್ನು 2 ತಟಸ್ಥ ಬಣದವರಿದ್ದರು. ಇನ್ನು ನಿನ್ನೆ 3 ಸ್ಥಾನಗಳಿಗೆ ಮತದಾನ ನಡೆದಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ 3 ಸ್ಥಾನಗಳ ಪೈಕಿ 1 ಸ್ಥಾನದಲ್ಲಿ ಜಾರಕಿಹೊಳಿ ಬಣ ಗೆದ್ದಿದ್ರೆ ಇನ್ನು 2 ಸ್ಥಾನದಲ್ಲಿ ರಮೇಶ್ ಕತ್ತಿ ಬಣ ಗೆದ್ದಿದೆ. ಇನ್ನು 4 ಸ್ಥಾನಗಳಲ್ಲಿ ಚುನಾವಣೆ ನಡೆದಿದ್ದು ಕೋರ್ಟ್ ಆದೇಶದ ಹಿನ್ನೆಲೆ ತಡೆ ಹಿಡಿಯಲಾಗಿದೆ. ಆ 4 ಸ್ಥಾನಗಳಲ್ಲಿ 4 ಕೂಡ ಜಾರಕಿಹೊಳಿ ಬಣದವರಿದ್ದರೂ ಫಲಿತಾಂಶಕ್ಕೆ ತಡೆ ಇದ್ರೂ ಕೂಡ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಹೀಗಾಗಿ 16 ಸ್ಥಾನಗಳಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆದ್ದು ಬೀಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ. ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆದಾಯ ಕೊಟ್ಟಿರೋದು ನಾವು ಮಣ್ಣು ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲ್ ಮಾಡಿದ್ವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಬರ್ತದೆ. ಅದು 18 ವರ್ಷದಲ್ಲಿ ಇಲ್ಲ. ಲಕ್ಷ್ಮಣ ಸವದಿ 50 ಕೋಟಿ ಬೆಟ್ಟಿಂಗ್ ಕಟ್ಟಲಿ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತೇನೆ. ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗದಿಲ್ಲ, ಅವ್ರು ನನಗೆ 50 ಕೋಟಿ ಕೊಡ್ಬೇಕು. ನೀವ ನಡು ಹೋಗಿ ಯಾರ ಪಂಚಿಕೆ ಮಾಡ್ತೀರಿ ಮಾಡ್ರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತೇನೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮರ ಮುಕ್ತಾಯವಾಗಿದೆ. ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯುವ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ನಮ್ಮದೇ ಪಾರುಪತ್ಯ ಅಂತ ಜಾರಕಿಹೊಳಿ ಬಣ ಸಂದೇಶ ಸಾರಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಸವದಿ ಕತ್ತಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಪಟ್ಟ ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಸಾವುಕಾರ್ ಬಣ. ಹೀನಾಯ ಸೋಲು, ಸೌದಿ ಕತ್ತಿ ಬಣಕ್ಕೆ ಮುಖಭಂಗ. ಬೆಳಗಾವಿ ಅಂದ್ರೇನೆ ರಾಜಕೀಯ ಮನೆತನಗಳ ಸಮರ. ಕತ್ತಿ ಜಾರಕಿಹೊಳಿ ಕುಟುಂಬದ ನಡುವೆ ಪ್ರತಿಷ್ಠೆಯ ಕಾಳಗ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇಬ್ಬರ ಬಣದ ನಡುವೆ ಜಿದ್ದಾಜಿದ್ದಿನ ಕಾದಾಟ ಬಲು ಜೋರಾಗಿತ್ತು. ಈ ಕುಸ್ತಿ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಕೊನೆಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ
ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ ಸೌದಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಗೆದ್ದ ಸಾವ್ಕಾರ್, ಸೋತ ಕತ್ತಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಒಟ್ಟು 16 ನಿರ್ದೇಶಕ ಸ್ಥಾನವನ್ನು ಹೊಂದಿದೆ. ಆ ಪೈಕಿ ಈಗಾಗಲೇ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಇದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದವರಿದ್ದರು, ಇನ್ನು 2 ತಟಸ್ಥ ಬಣದವರಿದ್ದರು. ಇನ್ನು ನಿನ್ನೆ 3 ಸ್ಥಾನಗಳಿಗೆ ಮತದಾನ ನಡೆದಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ 3 ಸ್ಥಾನಗಳ ಪೈಕಿ 1 ಸ್ಥಾನದಲ್ಲಿ ಜಾರಕಿಹೊಳಿ ಬಣ ಗೆದ್ದಿದ್ರೆ ಇನ್ನು 2 ಸ್ಥಾನದಲ್ಲಿ ರಮೇಶ್ ಕತ್ತಿ ಬಣ ಗೆದ್ದಿದೆ. ಇನ್ನು 4 ಸ್ಥಾನಗಳಲ್ಲಿ ಚುನಾವಣೆ ನಡೆದಿದ್ದು ಕೋರ್ಟ್ ಆದೇಶದ ಹಿನ್ನೆಲೆ ತಡೆ ಹಿಡಿಯಲಾಗಿದೆ. ಆ 4 ಸ್ಥಾನಗಳಲ್ಲಿ 4 ಕೂಡ ಜಾರಕಿಹೊಳಿ ಬಣದವರಿದ್ದರೂ ಫಲಿತಾಂಶಕ್ಕೆ ತಡೆ ಇದ್ರೂ ಕೂಡ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಹೀಗಾಗಿ 16 ಸ್ಥಾನಗಳಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆದ್ದು ಬೀಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ. ಒಂದು ಅಧ್ಯಕ್ಷ ಕೆಲಸ ಮಾಡ್ತಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿರೋದು ನಾವು ಮಣ್ಣು ಕೂಡ ಹೇಳಿದ್ದೀನಿ. ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲ್ ಮಾಡಿದ್ವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರಿತದೆ. ಅದು ಆತಂಕ ಅವಶ್ಯಕತೆ ಇಲ್ಲ. ಲಕ್ಷ್ಮಣ ಸವದಿ 50 ಕೋಟಿ ಬೆಟ್ಟಿಂಗ್ ಕಟ್ಟಲಿ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತೇನೆ. ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಲಿಲ್ಲ, ಅವ್ರು ನನಗೆ 50 ಕೋಟಿ ಕೊಡ್ಬೇಕು. ನೀವ ನಡು ಹೋಗಿ ಯಾರ ಪಂಚಿಕೆ ಮಾಡ್ತೀರಿ ಮಾಡ್ರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತೇನೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವರಿಗೂ ನಾವು ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮರ ಮುಕ್ತಾಯವಾಗಿದೆ. ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯುವ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ನಮ್ಮದೇ ಪಾರುಪತ್ಯ ಅಂತ ಜಾರಕಿಹೊಳಿ ಬಣ ಸಂದೇಶ ಸಾರಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಸವದಿ ಕತ್ತಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಪಟ್ಟ ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಸಾವ್ಕಾರ್ ಬಣ. ಹೀನಾಯ ಸೋಲು, ಸೌದಿ ಕತ್ತಿ ಬಣಕ್ಕೆ ಮುಖಭಂಗ. ಬೆಳಗಾವಿ ಅಂದ್ರೇನೆ ರಾಜಕೀಯ ಮನೆತನಗಳ ಸಮರ. ಕತ್ತಿ ಜಾರಕಿಹೊಳಿ ಕುಟುಂಬದ ನಡುವೆ ಪ್ರತಿಷ್ಠೆಯ ಕಾಳಗ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇಬ್ಬರ ಬಣದ ನಡುವೆ ಜಿದ್ದಾಜಿದ್ದಿನ ಕಾದಾಟ ಬಲು ಜೋರಾಗಿತ್ತು. ಈ ಕುಸ್ತಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಕೊನೆಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ. ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ ಸೌದಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಗೆದ್ದ ಸಾವ್ಕಾರ್, ಸೋತ ಕತ್ತಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಒಟ್ಟು 16 ನಿರ್ದೇಶಕ ಸ್ಥಾನವನ್ನು ಹೊಂದಿದೆ. ಆ ಪೈಕಿ ಈಗಾಗಲೇ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಇದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದವರಿದ್ದರು, ಇನ್ನು 2 ತಟಸ್ಥ ಬಣದವರಿದ್ದರು. ಇನ್ನು ನಿನ್ನೆ 3 ಸ್ಥಾನಗಳಿಗೆ ಮತದಾನ ನಡೆದಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ 3 ಸ್ಥಾನಗಳ ಪೈಕಿ 1 ಸ್ಥಾನದಲ್ಲಿ ಜಾರಕಿಹೊಳಿ ಬಣ ಗೆದ್ದಿದ್ರೆ ಇನ್ನು 2 ಸ್ಥಾನದಲ್ಲಿ ರಮೇಶ್ ಕತ್ತಿ ಬಣ ಗೆದ್ದಿದೆ. ಇನ್ನು 4 ಸ್ಥಾನಗಳಲ್ಲಿ ಚುನಾವಣೆ ನಡೆದಿದ್ದು ಕೋರ್ಟ್ ಆದೇಶದ ಹಿನ್ನೆಲೆ ತಡೆ ಹಿಡಿಯಲಾಗಿದೆ. ಆ 4 ಸ್ಥಾನಗಳಲ್ಲಿ 4 ಕೂಡ ಜಾರಕಿಹೊಳಿ ಬಣದವರಿದ್ದರೂ ಫಲಿತಾಂಶಕ್ಕೆ ತಡೆ ಇದ್ರೂ ಕೂಡ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಹೀಗಾಗಿ 16 ಸ್ಥಾನಗಳಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ
ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆದ್ದು ಬೀಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ. ಕುಲಗಡೆ ಅವರು ಒಂದು ಅಧ್ಯಕ್ಷರ ಕೆಲಸ ಮಾಡ್ತಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿದ್ದಂತ ಮಣ್ಣು ಕೂಡ ಹೇಳಿದ್ದೀನಿ. ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಿದ್ವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರಿತದೆ. ಅದು 18 ವರ್ಷದ ಇಲ್ಲ. ಲಕ್ಷ್ಮಣ ಸವದಿ 50 ಕೋಟಿ ಬೆಟ್ಟಿಂಗ್ ಕಟ್ಟಲಿ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತೇನೆ. ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಶ್ ಕೊಟ್ಟು ಬಿಡ್ತೇನೆ. ಅವ್ರದ್ದು ಆಗಲಿಲ್ಲ ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವ ನಡು ಹೋಗಿ ಯಾರು ಪಂಚಿಕೆ ಮಾಡ್ತೀರಿ ಮಾಡ್ರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತೇನೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಸಮರ ಮುಕ್ತಾಯವಾಗಿದೆ. ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯುವ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ನಮ್ಮದೇ ಪಾರುಪತ್ಯ ಅಂತ ಜಾರಕಿಹೊಳಿ ಬಣ ಸಂದೇಶ ಸಾರಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.